ಮೈ ಚಾನಲ್ ತಾಜ್ ಎಜುಕೇಶನ್ ಆನ್ಲೈನ್ ಕ್ಲಾಸಸ್. ಈ ವಿಡಿಯೋದಲ್ಲಿ ನಾನು ಹೈಯರ್ ಎಜುಕೇಷನ್ ಹೈಯರ್ ಎಜುಕೇಷನಲ್ಲಿ ನಾವು ವ್ಯಾಲ್ಯೂ ಎಜುಕೇಷನ್ ಬಗ್ಗೆ ಮಾತಾಡಬೇಕಾಗುತ್ತೆ. ಸೊ ವ್ಯಾಲ್ಯೂ ಎಜುಕೇಷನ್ ಅಂತ ಬಂದಾಗ ನಾವು ಯಾವ ರೀತಿ ಒಬ್ಬ ವ್ಯಕ್ತಿಯಲ್ಲಿ ಸ್ಟೂಡೆಂಟ್ಸಲ್ಲಿ ಮಾರಲ್, ಎಥಿಕಲ್ ಆ್ಯಂಡ್ ಸೋಷಿಯಲ್ ವ್ಯಾಲ್ಯೂಸ್ನ ಇನ್ಕಲ್ಕೇಟ್ ಮಾಡುವಂಥ ಪ್ರಯತ್ನ ಮಾಡ್ತೀವಿ. ಯಾಕಂದರೆ ಸ್ಟೂಡೆಂಟ್ಸಲ್ಲಿ ಸರಿ ಮತ್ತು ತಪ್ಪನ್ನು ಡಿಫ್ರೆನ್ಷಿಯೇಟ್ ಮಾಡುವಷ್ಟು ಕ್ಯಾಪಬಿಲಿಟಿ ಬರಬೇಕು. ಡಿಫ್ರೆಂಟ್ ಡೈವರ್ಸಿಟಿ ಆಫ್ ಹ್ಯೂಮನ್ ಬೀಯಿಂಗ್ಸ್ ನಾವು ಇಲ್ಲಿ ಜೀವನ ನಡೆಸ್ತಾ ಇರೋದ್ರಿಂದ ಒಂದು ಡಿಸ್ಕ್ರಿಮಿನೇಷನ್ ಮಾಡ್ದಲೇ ಒಂದು ರೆಸ್ಪೆಕ್ಟ್ ಕೊಡುವಂತಹ ಕ್ವಾಲಿಟಿ ಬರಬೇಕು. ಮತ್ತು ಹಾರ್ಮೋನಿಯಸ್ಲಿ ಸೊಸೈಟಿನಲ್ಲಿ ಜೀವನ ನಡೆಸುವಂತಹ ಒಂದು ಕ್ವಾಲಿಟಿ ಬರಬೇಕು. ಅದಕ್ಕೋಸ್ಕರ ವ್ಯಾಲ್ಯೂ ಎಜುಕೇಷನ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ವಾಟ್ ಆರ್ ದ ಆಬ್ಜೆಕ್ಟಿವ್ಸ್ ಆಫ್ ವ್ಯಾಲ್ಯೂ ಎಜುಕೇಷನ್ ಅಂತ ಬಂದರೆ, ಸೊ ವ್ಯಾಲ್ಯೂ ಎಜುಕೇಷನ್ ಮಾರಲ್ ಡೆವಲಪ್ಮೆಂಟನ್ನು ಎನ್ಹಾನ್ಸ್ ಮಾಡುತ್ತೆ. ಮಾರಲ್ ಡೆವಲಪ್ಮೆಂಟ್, ಇಂಟೆಗ್ರಿಟಿ, ಹಾನೆಸ್ಟಿ ಆ್ಯಂಡ್ ಸೆಲ್ಫ್ ಡಿಸಿಪ್ಲಿನ್ ತರುತ್ತೆ. ಜೊತೆಗೆ ಕ್ಯಾರೆಕ್ಟರ್ ಫಾರ್ಮೇಷನ್ ಆಗುತ್ತೆ. ಎಂಪತಿ ಅಂದರೆ ಬೇರೆಯವರ ಪ್ಲೇಸಲ್ಲಿ ನಿಂತ್ಕೊಂಡು ನಾನು ಆ ಸ್ಥಾನದಲ್ಲಿದ್ದರೆ ಯಾವ ರೀತಿ ಬಿಹೇವ್ ಮಾಡ್ತೀನಿ ಅಂತ ಅವ್ರನ್ನ ಅರ್ಥ ಮಾಡ್ಕೊಳ್ಳೋದ್ರಲ್ಲಿ, ಕಂಪ್ಯಾಷನೇಟ್ ಆಗಿರೋದ್ರಲ್ಲಿ, ಮತ್ತು ಟಾಲರೆನ್ಸ್, ಏನೇ ಬಂದರೂ ಸಿಚುವೇಶನ್ಸ್ ಅದನ್ನು ಟಾಲರೇಟ್ ಮಾಡ್ಕೊಳ್ಳುವಂಥದ್ದು. ಆಮೇಲೆ ಸಿಟಿಸನ್ಶಿಪ್ ಡೆವಲಪ್ಮೆಂಟು, ರೆಸ್ಪಾನ್ಸಿಬಲ್ ಆ್ಯಂಡ್ ಪ್ಯಾಟ್ರಿಯಾಟಿಕ್ ಸಿಟಿಸನ್ ಆಗಿರುವಂಥದ್ದನ್ನು, ಮತ್ತು ಸ್ಪಿರಿಚುವಲ್ ಆ್ಯಂಡ್ ಎಮೋಷ್ನಲ್ ಗ್ರೋತ್, ಇನ್ನರ್ ಪೀಸ್ ಆ್ಯಂಡ್ ಸೆಲ್ಫ್ ಅವೇರ್ನೆಸ್ ಇರಬೇಕು ನಮಗೆ ನಮ್ಮ ಬಗ್ಗೆ, ಅದನ್ನು ಹೇಳ್ಕೊಡುತ್ತೆ. ಆಮೇಲೆ ಸೋಷಿಯಲ್ ಹಾರ್ಮನಿ, ಈಕ್ವಾಲಿಟಿ, ರೆಸ್ಪೆಕ್ಟ್ ಫಾರ್ ಅದರ್ಸ್ ಆ್ಯಂಡ್ ಕಮ್ಯುನಲ್ ಹಾರ್ಮನಿ, ಬೇರೆ ಕಮ್ಯುನಿಟೀಸ್ಗೂ ಕೂಡ ನಾವು ರೆಸ್ಪೆಕ್ಟ್ ಕೊಡಬೇಕು, ಅದನ್ನು ಆಕ್ಸೆಪ್ಟ್ ಮಾಡ್ಕೊಳ್ಬೇಕು. ಟಾಲರೆನ್ಸ್ ಇರಬೇಕು, ಬೇರೆ ಕಮ್ಯುನಿಟೀಸು, ರಿಲಿಜಿಯನ್ಸು, ಕ್ಯಾಸ್ಟ್, ಜೆಂಡರ್ಸು, ಬೇರೆ ಕ್ಯಾಟಗರಿ, ಎಲ್ಲ ರೀಜನ್ ಬೇಸಿಸ್ಸು ಅಂತ ಎಲ್ಲದಕ್ಕೂ ನಮಗೆ ಟಾಲರೆನ್ಸ್ ಇರಬೇಕು ಅನ್ನುವಂಥದ್ದೇ ವ್ಯಾಲ್ಯೂ ಎಜುಕೇಷನ್ ಹೇಳ್ಕೊಡುವಂಥದ್ದು. ಸೊ ಇದು ವ್ಯಾಲ್ಯೂ ಎಜುಕೇಷನ್ ಬಗ್ಗೆ. ಆದರೆ ನೀಡ್ ಆ್ಯಂಡ್ ಇಂಪಾರ್ಟೆನ್ಸ್ ಅಂತ ಬಂದಾಗ, ವೈ ವ್ಯಾಲ್ಯೂ ಎಜುಕೇಷನ್? ವ್ಯಾಲ್ಯೂ ಎಜುಕೇಷನ್ ಅಂದರೆ ಇಂಡಸ್ಟ್ರಿಯಲ್ ಆ್ಯಂಡ್ ಮೆಟೀರಿಯಲಿಸಮ್ ಏನು ಮಾಡಿಬಿಟ್ಟಿದೆ ಅಂದರೆ ಮಾರಲ್ ವ್ಯಾಲ್ಯೂಸ್ನ ತೆಗ್ದಾಕ್ತಾ ಇದೆ ಇತ್ತೀಚೆಗೆ. ನಾವು ಎಲ್ಲ ನನಗೆ ಮನೆ ಬೇಕು, ಕಾರ್ ಬೇಕು, ಬಂಗ್ಲೆ ಬೇಕು, ಆ ರೀತಿ ಯೋಚನೆ ಮಾಡ್ತಾ ಇದ್ದೀವಿ. ನಾವು ಎಲ್ಲೋ ಒಂದು ಕಡೆ ಮಾರಲ್ ವ್ಯಾಲ್ಯೂಸ್ನ ಕಳ್ಕೊಳ್ತಾ ಇದ್ದೀವಿ, ರೈಟ್? ವ್ಯಾಲ್ಯೂ ಎಜುಕೇಷನ್ ಅಂತ ಇದ್ದಾಗ ವೈಲೆನ್ಸ್ ಕಡಿಮೆ ಆಗುತ್ತೆ, ಕರಪ್ಷನ್ ಕಡಿಮೆ ಆಗುತ್ತೆ, ಇಂಟಾಲರೆನ್ಸ್ ಕಡಿಮೆ ಆಗುತ್ತೆ, ಆಮೇಲೆ ಎಥಿಕಲ್ ಡಿಸಿಷನ್ಸ್ ಮೇಕಿಂಗ್ ಬರುತ್ತೆ ನಮ್ಮ ಪರ್ಸ್ನಲ್ ಲೈಫಲ್ಲಿ ಆಗಿರ್ಬೋದು, ಪ್ರೊಫೆಷ್ನಲ್ ಲೈಫಲ್ಲಿ ಆಗಿರ್ಬೋದು. ಆ ಜೊತೆಗೆ ಸೋಷಿಯಲ್ ಕೋಹೆಷನ್ ಇರುತ್ತೆ, ಅಂದರೆ ಎಲ್ಲ ಜೊತೆಗೂಡಿ ನಮ್ಮ ಜೀವನ ನಡೆಸುವಂಥದ್ದು ಬೇರೆ ಸಮಾಜದಲ್ಲಿ ಇದ್ದು ಅಲ್ವಾ. ಸೊ ನ್ಯಾಷನಲ್ ಇಂಟಿಗ್ರೇಷನ್, ನಮ್ಮ ಕಂಟ್ರಿ ಕಡೆ ಒಂದು ಒಳ್ಳೆಯ ಭಾವನೆ, ಪ್ಯಾಟ್ರಿಯಟಿಸಮ್ ಅದೆಲ್ಲ ಇರುತ್ತೆ, ರೈಟ್? ಕಾಂಪೊನೆಂಟ್ಸ್ ಆಫ್ ವ್ಯಾಲ್ಯೂ ಎಜುಕೇಷನ್ ಅಂತ ಬಂದಾಗ ನೋಡಿ, ಮಾರಲ್ ವ್ಯಾಲ್ಯೂಸ್, ಸೋಷಿಯಲ್ ವ್ಯಾಲ್ಯೂಸ್, ಕಲ್ಚರಲ್ ವ್ಯಾಲ್ಯೂಸ್, ಎನ್ವೈರನ್ಮೆಂಟಲ್ ವ್ಯಾಲ್ಯೂಸ್ ಆ್ಯಂಡ್ ಸ್ಪಿರಿಚುವಲ್ ವ್ಯಾಲ್ಯೂಸ್. ಮಾರಲ್ ವ್ಯಾಲ್ಯೂಸ್ನಲ್ಲಿ ಟ್ರೂತ್ಫುಲ್ನೆಸ್, ಹಾನೆಸ್ಟಿ, ಕೈಂಡ್ನೆಸ್. ಸೋಷಿಯಲ್ ವ್ಯಾಲ್ಯೂನಲ್ಲಿ ಕೋಆಪ್ರೇಷನ್, ಟಾಲರೆನ್ಸ್, ಈಕ್ವಾಲಿಟಿ. ಕಲ್ಚರಲ್ ವ್ಯಾಲ್ಯೂಸ್, ರೆಸ್ಪೆಕ್ಟ್ ಫಾರ್ ಟ್ರೆಡಿಷನ್ಸ್ ಆ್ಯಂಡ್ ಹೆರಿಟೇಜ್. ಎನ್ವೈರನ್ಮೆಂಟಲ್ ವ್ಯಾಲ್ಯೂಸ್ನಲ್ಲಿ ರೆಸ್ಪೆಕ್ಟ್ ಆ್ಯಂಡ್ ಕೇರ್ ಫಾರ್ ನೇಚರ್. ಸ್ಪಿರಿಚುವಲ್ ವ್ಯಾಲ್ಯೂಸಲ್ಲಿ ಫೇತ್, ಪೀಸ್ ಆ್ಯಂಡ್ ಸೆಲ್ಫ್ ರಿಯಲೈಸೇಷನ್. ಸ್ಪಿರಿಚುಯಾಲಿಟಿ ಅಂದರೆ ನೆನ್ಪಿಟ್ಕೊಳ್ಳಿ, ಸ್ಪಿರಿಚುಯಾಲಿಟಿ ಅಂದರೆ ನಮ್ಮನ್ನು ನಾವು ಕಂಡುಕೊಳ್ಳುವಂಥದ್ದು, ನಮ್ಮನ್ನು ನಾವು ಅರ್ಥ ಮಾಡ್ಕೊಳ್ಳುವಂಥದ್ದು, ಅದೇ ಸ್ಪಿರಿಚುಯಾಲಿಟಿ. ನಾನು ಹೇಗೆ ನನ್ನ ಸರಿ ತಪ್ಪುಗಳು ಬೇರೆಯವ್ರ ಮೇಲೆ ದುಷ್ಪರಿಣಾಮ ಬೀರ್ದಲೇ ಇರೋ ರೀತಿ ನೋಡ್ಕೊಳ್ಳುವಂಥದ್ದೇ ವ್ಯಾಲ್ಯೂ ಎಜುಕೇಷನ್ನಲ್ಲಿ ಸ್ಪಿರಿಚುವಲ್ ವ್ಯಾಲ್ಯೂಸ್ನ ಒಂದು ಕಾರ್ಯ. ಸೊ ನೆಕ್ಸ್ಟ್, ಇಂಪ್ಲಿಮೆಂಟೇಷನ್ ಇನ್ ಎಜುಕೇಷನಲ್ಲಿ ಸಬ್ಜೆಕ್ಟ್ಸ್ಗಳಲ್ಲಿ, ಲೈಕ್ ನಾವು ಚಿಕ್ಕ ವಯಸ್ಸಿನಲ್ಲಿ ಮಾರಲ್ ಸ್ಟೋರೀಸು ಓದ್ತಾ ಇದ್ವಿ ಅಲ್ವಾ, ಎಥಿಕ್ಸ್ ಇನ್ ಸೈನ್ಸು ಎಲ್ಲ ಓದ್ತಾ ಇದ್ವಿ. ಕರಿಕ್ಯುಲರ್ ಆ್ಯಕ್ಟಿವಿಟೀಸಲ್ಲಿ ಡಿಬೇಟ್ಸು, ಕಮ್ಯುನಿಟಿ ಸರ್ವೀಸು, NCC, NSS ಇದೆಲ್ಲ ಏನು ಮಾಡ್ತಾರೆ, ನಾವು ಡಿಸಿಪ್ಲಿನ್, ಹಾನೆಸ್ಟಿಯಿಂದ ಸಮಾಜದ ಒಳಿತಿಗಾಗಿ ಕೆಲಸ ಮಾಡೋದನ್ನು ಹೇಳ್ಕೊಡುತ್ತೆ. ಟೀಚರ್ಸು, ಇನ್ಸ್ಟಿಟ್ಯೂಷನ್ಸು ಎಕ್ಸಾಂಪಲ್ಸ್ ಆಗ್ತಾರೆ. ಅಲ್ಲಿ ನಾವು ಯಾವ ರೀತಿ ನಮ್ಮಲ್ಲಿರುವಂಥ ಎಥಿಕ್ಸು, ಮಾರಲ್ಸನ್ನ ನೋಡಿ ಮಕ್ಕಳು ಕಲಿತಾರೆ. ಸೊ NEP 2020 ಕೂಡ ವ್ಯಾಲ್ಯೂ ಬೇಸ್ಡ್ ಎಜುಕೇಷನ್ ಆ್ಯಂಡ್ ಹಾಲಿಸ್ಟಿಕ್ ಡೆವಲಪ್ಮೆಂಟನ್ನೇ ಎಂಫಸಿಸ್ ಮಾಡುತ್ತೆ. ಎಕ್ಸಾಂಪಲ್ಸ್ ಆಫ್ ವ್ಯಾಲ್ಯೂ ಎಜುಕೇಷನ್ ಇನಿಷಿಯೇಟಿವ್ಸ್ ಇನ್ ಇಂಡಿಯಾ ಅಂತ ಬಂದಾಗ, NCERTsನ ಎಜುಕೇಷನ್ ಫಾರ್ ವ್ಯಾಲ್ಯೂ ಇನ್ ಸ್ಕೂಲ್ಸ್ ಫ್ರೇಮ್ವರ್ಕ್ 2012 ಅಂತ. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಇಲ್ಲಿ ಒಂದಿದೆ ನೋಡಿ, ಗಾಂಧಿಯನ್ ಫಿಲಾಸಫಿ ಆಫ್ ಎಜುಕೇಷನ್, ನಾಯಿ ತಲೀಮ್. ನಾಯಿ
ಕನ್ನಡ ನಾಯಿ ಅಲ್ಲ ಇಲ್ಲಿ ನಾಯಿ ತಾಲೀಮ್. ಓಕೆ, ತಾಲೀಮ್ ಅಂತ ಹೇಳ್ತೀವಿ. ಸೊ ನಾಯಿ ತಾಲೀಮ್ ಅಂದರೆ ಅರ್ಥ, ತಾಲೀಮ್ ಅಂದರೆ ಇಟ್ಸ್ ಅ ಕೈಂಡ್ ಆಫ್ ಉರ್ದು ವರ್ಡ್. ತಾಲೀಮ್ ಅಂದರೆ ಎಜುಕೇಷನ್ ಅಂತ, ನಾಯಿ ತಾಲೀಮ್ ಅಂದರೆ ಅರ್ಥ ಎಥಿಕಲ್ ರಿಲೇಟೆಡ್, ಮಾರಲ್ ಎಜುಕೇಷನ್ ಅಂತ ಅರ್ಥ. ಮಾರಲ್ ಸೈನ್ಸ್ ಕ್ಲಾಸಸ್ ಇನ್ ಸ್ಕೂಲ್ಸ್, ಯೋಗ ಆ್ಯಂಡ್ ಮೆಡಿಟೇಷನ್ ಆಸ್ ಪಾರ್ಟ್ ಆಫ್ ಸ್ಕೂಲ್ ಕರಿಕ್ಯುಲಮ್. ಇದೆಲ್ಲ ಎಕ್ಸಾಂಪಲ್ಸ್ ಆಫ್ ವ್ಯಾಲ್ಯೂ ಎಜುಕೇಷನ್. ಓಕೆ, ನೆಕ್ಸ್ಟು ಎನ್ವಾನ್ಮೆಂಟಲ್ ಎಜುಕೇಷನ್. ಇದೆರಡೂ ಟಾಪಿಕ್ ಸ್ಪೆಸಿಫೈ ಮಾಡಿದರೆ ಜಸ್ಟ್ ಇಂಪಾರ್ಟೆಂಟ್ ಅಂತ ಹೇಳಲ್ಲ ನಾನು, ಬಟ್ ಅದ್ರ ಬಗ್ಗೆ ಗೊತ್ತಿರಬೇಕು ಅಂತ, ರೈಟ್. ಎನ್ವಾನ್ಮೆಂಟಲ್ ಎಜುಕೇಷನ್ ಅಂದರೆ ಏನು? ಎನ್ವಾನ್ಮೆಂಟ್ನ ಬಗ್ಗೆ ಅವೇರ್ನೆಸ್ ಕ್ರಿಯೇಟ್ ಮಾಡೋದು, ಅರ್ಥ ಮಾಡಿಸೋದು, ಅವ್ರಿಗೆ ಒಬ್ಬ ಸ್ಟೂಡೆಂಟ್, ಒಬ್ಬ ವ್ಯಕ್ತಿಯ ರೆಸ್ಪಾನ್ಸಿಬಿಲಿಟಿ ಏನು ಎನ್ವಾನ್ಮೆಂಟ್ನ ಕಡೆ ಅಂತ ಹೇಳ್ಕೊಡುವಂಥದ್ದು ಎನ್ವಾನ್ಮೆಂಟಲ್ ಎಜುಕೇಷನ್. ಸೊ ಯಾವ ರೀತಿ ಸ್ಕಿಲ್ಸನ್ನು ಡೆವಲಪ್ ಮಾಡುವಂಥ ಪ್ರಯತ್ನ ಮಾಡುತ್ತೆ ಅಂದರೆ, ನಮ್ಮ ಎನ್ವಾನ್ಮೆಂಟನ್ನು ಪ್ರೊಟೆಕ್ಟ್ ಮಾಡಿ ಇಂಪ್ರೂವ್ ಮಾಡಬೇಕು, ಅಂತಹ ಒಂದು ಸ್ಕಿಲ್ಸನ್ನು ನಾವು ಸ್ಟೂಡೆಂಟ್ಸಲ್ಲಿ ಇನ್ಕಲ್ಕೇಟ್ ಮಾಡಬೇಕು ಅಂತ. ನೆಕ್ಸ್ಟ್, ವಾಟ್ ಆರ್ ದ ಆಬ್ಜೆಕ್ಟಿವ್ಸ್? ಆಬ್ಜೆಕ್ಟಿವ್ಸ್ ಅಂತ ಬಂದಾಗ, ಟು ಕ್ರಿಯೇಟ್ ಅವೇರ್ನೆಸ್ ಅಬೌಟ್ ಎನ್ವಾನ್ಮೆಂಟಲ್ ಇಶ್ಯೂಸ್, ಟು ಇಂಪಾರ್ಟ್ ನಾಲೆಜ್ ಅಬೌಟ್ ಎಕೋಸಿಸ್ಟಮ್, ಬಯೋಡೈವರ್ಸಿಟಿ ಆ್ಯಂಡ್ ಸಸ್ಟೈನಬಿಲಿಟಿ. ಸೊ ಇಲ್ಲಿ ಎನ್ವಾನ್ಮೆಂಟಲ್ ಇಶ್ಯೂ ರಿಲೇಟೆಡ್ ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು. ಎಕೋಸಿಸ್ಟಮ್ ಅಂದರೆ ಬಯೋಡೈವರ್ಸಿಟಿ ಅಂದರೆ ಏನು, ಸಸ್ಟೈನಬಿಲಿಟಿ ಅಂದರೆ ಏನು, ಅದ್ರ ಬಗ್ಗೆ ನಾಲೆಜ್ ಎಲ್ಲ ಇರಬೇಕು ಮಕ್ಕಳಿಗೆ. ಆಮೇಲೆ ಎನ್ವಾನ್ಮೆಂಟಲ್ ಪ್ರೊಟೆಕ್ಷನ್ಸ್ ಬಗ್ಗೆ ನಾಲೆಜ್ ಇರಬೇಕು, ಅದ್ರ ಬಗ್ಗೆ ಅವರ ಆ್ಯಟಿಟ್ಯೂಡ್ ಏನು, ಅವರ ವ್ಯಾಲ್ಯೂಸು, ಅದನ್ನು ಡೆವಲಪ್ ಮಾಡಬೇಕು. ಗ್ರೀನ್ ಇನಿಷಿಯೇಟಿವ್ಸು ಮತ್ತು ಕನ್ಸರ್ವೇಷನಲ್ಲಿ ಎಲ್ಲ ಸ್ಟೂಡೆಂಟ್ಸು ಪಾರ್ಟಿಸಿಪೇಟ್ ಮಾಡೋ ಹಾಗೆ ಮಾಡಬೇಕು. ಜೊತೆಗೆ ನಾವು ಕನ್ಸಂಪ್ಷನ್ಸು, ನಮ್ಮ ರಿನ್ಯೂವಬಲ್ ಎನರ್ಜಿ, ನಾನ್ ರಿನ್ಯೂವಬಲ್ ಎನರ್ಜಿ, ಅದನ್ನೆಲ್ಲ ನಾವು ಯೂಸ್ ಮಾಡ್ತೀವಲ್ಲ, ಎನರ್ಜಿ ರಿಸೋರ್ಸಸ್ಸನ್ನು ಯಾವ ರೀತಿ ಯೂಸ್ ಮಾಡಬೇಕು, ಅದನ್ನು ಸಸ್ಟೈನಬಲ್ ಲೈಫ್ ಸ್ಟೈಲ್ ಏನು, ಅದನ್ನೆಲ್ಲ ಹೇಳ್ಕೊಡುವಂತಹ ಒಂದು ಆಬ್ಜೆಕ್ಟಿವ್ ಎನ್ವಾನ್ಮೆಂಟಲ್ ಎಜುಕೇಷನಲ್ಲಿರುತ್ತೆ. ಅದಕ್ಕೆ EVS ಅನ್ನುವಂಥ ಸಬ್ಜೆಕ್ಟನ್ನು ಮಕ್ಕಳಿಗೆ ಇಡ್ತಾರೆ. ನೀಡ್ ಫಾರ್ ಎನ್ವಾನ್ಮೆಂಟಲ್ ಎಜುಕೇಷನ್. ನೋಡಿ, ಇಂಡಸ್ಟ್ರಿಯಲೈಸೇಷನ್, ಅರ್ಬನೈಸೇಷನ್ ಬಂದಾಗಲಿಂದ ಪೊಲ್ಯೂಷನು, ಡಿಫಾರೆಸ್ಟೇಷನು, ಕ್ಲೈಮ್ಯಾಟಿಕ್ ಚೇಂಜ್ ಎಲ್ಲ ಜಾಸ್ತಿ ಆಗ್ತಾ ಇದೆ. ಅದಕ್ಕೆ ಎನ್ವಾನ್ಮೆಂಟಲ್ ಎಜುಕೇಷನ್ ಕೊಡೋದ್ರಿಂದ ಇದು ಕಡಿಮೆ ಮಾಡ್ಬೋದು ಅಲ್ವಾ. ಅದು ಅಷ್ಟೇ ಅಲ್ಲದೆ ಈಗ ಎಲ್ಲ ಎನ್ವಾನ್ಮೆಂಟಲ್ ಡಿಗ್ರೇಷನು ಹೆಲ್ತ್ ಮೇಲೇನೂ ಅಫೆಕ್ಟ್ ಮಾಡ್ತಾ ಇದೆ, ಜೊತೆಗೆ ಎಕಾನಮಿ ಮೇಲೇನೂ ಎಫೆಕ್ಟ್ ಮಾಡ್ತಾ ಇದೆ. ಸೊ ಎಜುಕೇಷನ್ ಏನು ಮಾಡುತ್ತೆ ಅಂದರೆ ಆ್ಯಟಿಟ್ಯೂಡ್ನ ಚೇಂಜ್ ಮಾಡುತ್ತೆ, ನೇಚರ್ ಬಗ್ಗೆ ಎಕೋ ಫ್ರೆಂಡ್ಲಿ ಬಿಹೇವಿಯರನ್ನು ಎಂಫಸಿಸ್ ಮಾಡುತ್ತೆ. ಸೊ ಅದರಿಂದ ಎನ್ವಾನ್ಮೆಂಟಲ್ ಎಜುಕೇಷನ್ನ ಅವಶ್ಯಕತೆ ಇದೆ. ನೆಕ್ಸ್ಟು, ಮೇಜರ್ ಪ್ರೋಗ್ರಾಮ್ಸ್ ಆ್ಯಂಡ್ ಪಾಲಿಸೀಸ್ ಇನ್ ಇಂಡಿಯಾ ಅಂತ ಬಂದಾಗ, ತಬ್ಲಿಸಿ ಡಿಕ್ಲರೇಷನ್ ಇನ್ 1977, ಗ್ಲೋಬಲ್ ಫೌಂಡೇಶನ್ ಆಫ್ ಎನ್ವಾನ್ಮೆಂಟಲ್ ಎಜುಕೇಷನ್, ನ್ಯಾಷನಲ್ ಪಾಲಿಸಿ ಆನ್ ಎಜುಕೇಷನ್ ಇನ್ 1986, ಅದು ಕೂಡ ಪ್ರೊಟೆಕ್ಷನ್ ಆಫ್ ಎನ್ವಾನ್ಮೆಂಟ್ ಆಸ್ ಅ ಕೋರ್ ವ್ಯಾಲ್ಯೂ ಅಂತಲೇ ಹೇಳಿದೆ. ನೆಕ್ಸ್ಟು 2003ನಲ್ಲಿ ಸುಪ್ರೀಂ ಕೋರ್ಟ್ ಡೈರೆಕ್ಟಿವ್ ಎನ್ವಾನ್ಮೆಂಟಲ್ ಎಜುಕೇಷನ್ ಇಸ್ ಕಂಪಲ್ಸರಿ ಇನ್ ಆಲ್ ಸ್ಕೂಲ್ಸ್ ಆ್ಯಂಡ್ ಕಾಲೇಜಸ್ ಅಂತ ಹೇಳಿದೆ. ಓಕೆ, ನೆಕ್ಸ್ಟು ನ್ಯಾಷನಲ್ ಗ್ರೀನ್ ಕಾರ್ಪ್ಸ್, ಎಲ್ಲ ಸ್ಕೂಲ್ ಕಾಲೇಜಸ್ಗಳಲ್ಲೂ ಕೂಡ ಒಂದು ಎಕೋ ಕ್ಲಬ್ಸ್ ಅಂತ ಮಾಡಬೇಕು ಅಂತ, ಅದು ನ್ಯಾಷನಲ್ ಗ್ರೀನ್ ಕಾರ್ಪ್ಸ್. ನೆಕ್ಸ್ಟ್, ಸ್ವಚ್ಛ ಭಾರತ್ ಅಭಿಯಾನ, ಮಿಷನ್ ಲೈಫ್ ಸ್ಟೈಲ್ ಫಾರ್ ಎನ್ವಾನ್ಮೆಂಟ್, ಇದೆಲ್ಲ ಕೆಲವೊಂದು ಪ್ರೋಗ್ರಾಮ್ಸು ಸಸ್ಟೈನಬಿಲಿಟಿನ ಪ್ರಮೋಟ್ ಮಾಡುತ್ತೆ. ಯಾವ ರೀತಿ ಟೀಚಿಂಗಲ್ಲಿ ಎನ್ವಾನ್ಮೆಂಟಲ್ ಎಜುಕೇಷನ್ನ ಇನ್ಕಲ್ಕೇಟ್ ಮಾಡ್ತಾರೆ ಅಂದರೆ, ಫ್ರೀ ವಿಸಿಟ್ಸು ಆ್ಯಂಡ್ ಪ್ರಾಜೆಕ್ಟ್ಸ್ ಥ್ರೂ ವರ್ಕ್ಶಾಪ್ಸ್ ಆ್ಯಂಡ್ ಎಕೋ ಕ್ಲಬ್ಸಲ್ಲಿ, ಇಂಟಿಗ್ರೇಷನ್ ವಿತ್ ಸಬ್ಜೆಕ್ಟ್ಸ್ ಲೈಕ್ ಜಿಯೋಗ್ರಫಿ, ಬಯಾಲಜಿ, ಸೋಷಲ್ ಸ್ಟಡೀಸ್ನಲ್ಲಿ, ಕಮ್ಯುನಿಟಿ ಪಾರ್ಟಿಸಿಪೇಷನ್ ಆ್ಯಂಡ್ ಕ್ಯಾಂಪೇನು, ಇದೆಲ್ಲ. ಸೊ ಅಲ್ಟಿಮೇಟ್ಲಿ ಎಕ್ಸ್ಪೆಕ್ಟೆಡ್ ಔಟ್ಕಮ್ ಏನು ಅಂದರೆ, ಒಂದು ಎಕೋ ಫ್ರೆಂಡ್ಲಿ ಹ್ಯಾಬಿಟ್ಸ್ನ ಕ್ರಿಯೇಟ್ ಮಾಡಬೇಕು ಮಕ್ಕಳಲ್ಲಿ. ಸಸ್ಟೈನಬಲ್ ಡೆವಲಪ್ಮೆಂಟ್ ಬಗ್ಗೆ ಅವೇರ್ನೆಸ್ ಇರಬೇಕು, ಮಕ್ಕಳು ಅದರಲ್ಲೂ ಪಾರ್ಟಿಸಿಪೇಟ್ ಮಾಡಬೇಕು. ಆಮೇಲೆ ಅಂಡರ್ಸ್ಟ್ಯಾಂಡಿಂಗ್ ದ ಇಂಟರ್ಡಿಪೆಂಡೆನ್ಸ್ ಆಫ್ ಹ್ಯೂಮನ್ ಆ್ಯಂಡ್ ಎನ್ವಾನ್ಮೆಂಟ್. ನೋಡಿ, ಎನ್ವಾನ್ಮೆಂಟ್ ಇಲ್ದಲೆ ಮನುಷ್ಯರು ಬಾಳೋಕ್ಕಾಗಲ್ಲ, ಮನುಷ್ಯರಿಲ್ದಲೆ ಎನ್ವಾನ್ಮೆಂಟು ವೇಸ್ಟೇ. ಸೊ ಇಬ್ಬರೂ ಕೂಡ ಒಬ್ಬರ ಮೇಲೆ ಒಂದು ಡಿಪೆಂಡ್ ಆಗಿದ್ದಾರೆ. ಅದಕ್ಕೋಸ್ಕರ ಅದನ್ನು ಮಕ್ಕಳಿಗೆ ಅರ್ಥ ಮಾಡಿಸ್ಬೇಕು, ಆವಾಗಲೇ ನಾವು ಸಸ್ಟೈನೇಬಲ್ ಎನ್ವಾನ್ಮೆಂಟನ್ನು ಕ್ರಿಯೇಟ್ ಮಾಡೋದಕ್ಕೆ ಸಾಧ್ಯ ಅಂತ. ಇದ್ರ ಬಗ್ಗೆ ಜಾಸ್ತಿ ಎನ್ವಾನ್ಮೆಂಟಲ್ ಬಗ್ಗೆ ಮಾತಾಡೋದು ಅಂದರೆ, ನೆಕ್ಸ್ಟು ಪೀಪಲ್ ಆ್ಯಂಡ್ ಎನ್ವಾನ್ಮೆಂಟ್ ಅಂತಲೇ ಒಂದು ಯೂನಿಟ್ ಇದೆ ಪೇಪರ್ 1ನಲ್ಲಿ. ಅದನ್ನು ಕಲಿತಾಗ ಆಟೋಮೆಟಿಕ್ಕಾಗಿ ನಿಮಗೆ ಎನ್ವಾನ್ಮೆಂಟಲ್ ಎಜುಕೇಷನ್ ಬಗ್ಗೆ ಗೊತ್ತಾಗುತ್ತೆ. ಥ್ಯಾಂಕ್ ಯು ವೆರಿ ಮಚ್.